ನಮಸ್ಕಾರ ಎಲ್ಲರಿಗೂ. ಟೈಮ್ ಇವತ್ತು ಮುಂಜಾನೆ 8:30 ಇತ್ತು. 8:30 ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೆ. ಇವತ್ತಂತೂ ಜಲ್ದಿ ಹೊಲಕ್ಕೆ ಹೋಗೈತ್ರಿ. ಮತ್ತು ಇವತ್ತಿಂದ ವಿಡಿಯೋನ ಟೈಟಲ ಮತ್ತು ಥಂಬ್ಲೈನ ನೋಡಿದ್ರೆ ಗೊತ್ತಾಗಿರ್ತದೆ ರೀ ಇವತ್ತಿನ ವಿಡಿಯೋ ಯಾವುದು ಅಂಥೇಳಿ. ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿರಿ. ಯಾಕೆ ಅಷ್ಟೆಲ್ಲ ಇದಾದರೂ ನಮ್ಮ ಅಕ್ಕನೂರಿಗೆ ಹೋಗಿಲ್ಲ ಅಂತೇಳಿ ಕೇಸಿಂದ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿರ್ತೀನಿ ರೀ. ಕೊನೆ ಎಂಡ್ವರೆಗೂ ನೋಡಿರಿ ನಾನು ಯಾಕೆ ಹೋಗಲಿಲ್ಲ ಅಂತೇಳಿ ಕೇಸಿಂದ ಗೊತ್ತಾಗಿರ್ತದೆ. ಇವಾಗ ಹೊಲಕ್ಕೆ ಹೊಂಟಿದ್ದೇವೆ ನಾವು ಎಲ್ಲರೂ ಫ್ಯಾಮ್ಲಿ ಪೂರ ಹೊಲಕ್ಕೆ ಹೊಂಟಿದ್ದೇವೆ ರೀ. ಮತ್ತು ನಮ್ಮ ಜಟ್ಟು ಚೆನ್ನಮ್ಮ ಗೌಡು ಇಷ್ಟು ಜನ ಹೊಂಟಿದ್ದೆವು. ಕಬ್ಬೆಲ್ಲ ಹಾಕಿದ್ದೇವಲ್ಲ ರೀ, ಆರೋಗ್ಯಕ್ಕಿಗಿದ್ದೇವೆ. ಅದು ನಿನ್ನೆ ಎಲ್ಲ ಗದ್ದೆಲ್ಲ ಕಡ್ಕೊಂಬಂದು ತಂದು ಇಟ್ಟಿದ್ದೆವು. ಮನೆಗಿಂದ ಹೊಲದಾಗೆ ಕಬ್ಬಿದ್ರಿ, ಅದೇ ಹೊಲದಿಂದ ಕಬ್ಬು ಕಡ್ದು ಹಚ್ಬೋದಿತ್ತು. ಅದನ್ನು ಭಾಳ ಎತ್ತರ ಆಗಿತ್ತು. ಆದ್ರೆ ಒಂದು ಸ್ವಲ್ಪ ಎಳೆ ಅದ, ಸುಮ್ಮನೆ ಬೀಜ ಬೀಳಂಗಿಲ್ಲ ಅಂತೇಳಿ ಕೇಸಿಂದ ಕರ್ದಿನೇ ತಂದುಬಿಟ್ಟಿದ್ರಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ಬಿರ್ಸಾಗಿತ್ತಂದ್ರೆ ಅಲ್ಲಿದೆ ಹಚ್ಚೋದಿದ್ದೆವು. ಆದರೂ ಅದ್ರಾಗ ಬೇರೆ ಇವಾಗ ರೈತರು ಭಾಳ ಹೈರಾಣ ಅದ ರೀ. ಯಾಕಂದ್ರೆ ಕಬ್ಬು ಬೇರೆ ಹಚ್ಚಲಾಗತ್ತಿದ್ದೆವು, ಮಳೆ ಅಂತೂ ಒಟ್ಟ ಬರಲಾಗಿತ್ತು. ಪೂರ್ತಿ ಬ್ಯಾಸ್ಗೆ ಬಿಸಿಲು ಏನೋ ಬೇಕು ರೀ, ಅದಕ್ಕಿಂತ ಕಡಿಮೆ ಅಂತಾಗಿ ಬಿಸಿಲು ಹಾಕ್ಲಾಗತ್ತಿತ್ತು. ಆದರೆ ಏನು ಮಾಡ್ಬೇಕು ರೀ, ಇವಾಗ ರೊಕ್ಕ ಕೊಟ್ಟು ಎಲ್ಲ ಬೀಜ ಎಲ್ಲ ತಂದಿದ್ದೇವಲ್ಲ, ಹೆಂಗಾಗಲ್ಲ ಮುಂದೆ ಅಂತ ಕೇಸಿಂದ ಹಚ್ಚಿ ಬೀಳತ್ತಿದ್ದೇವೆ ರೀ. ಒಂದಿಷ್ಟು 1-2 ಎಕರೆದಷ್ಟು ಹಚ್ಚಲತ್ತಿದ್ದೆವು. ಪಲ್ಯದೊಂದು ಇಷ್ಟು ಐತ್ರಿ ಕಬ್ಬ, ಅದು ನಡೀತದ. ಆದರೆ ಇವಾಗ ಹಚ್ಚಿ ಕಬ್ಬಿಗೆ ಒಂದು ಸ್ವಲ್ಪ ಮಳೆ ಜಾಸ್ತಿ ಬೇಕು ರೀ. ಆದರೆ ಏನು ಮಾಡೋದ್ರಿ, ಮಳೆನೇ ಬರಲಾಗ್ಯದಲ್ಲ. ಇವಾಗ ಹೋಗ್ಬೇಕು ರೀ, ಬುತ್ತಿ ಕಟ್ಕೊಳತ್ತಿದ್ದ. ನಾನು ಈ ವಿಡಿಯೋದಾಗ ಜಾಸ್ತಿ ಬುತ್ತಿ ಕಟ್ಟೋ ವಿಡಿಯೋ ಅಂತೂ ಈ ಕಡೆ ಈ ವರ್ಷ ಪೂರ್ತಿನೇ ಹಾಕಿದ್ದಿಲ್ಲ ರೀ. ಹೋದ ವರ್ಷ ಫಸ್ಟ್ ಟೈಮ್ ವಿಡಿಯೋ ಮಾಡೋ ಟೈಮಿಗೆ ಎಲ್ಲ ಈ ಥರದ ವಿಡಿಯೋಗಳು ಹಾಕ್ತಿದ್ದೆ. ಆದರೆ ಇವಾಗಂತೂ ಒಂದು ಸ್ವಲ್ಪ ಎಲ್ಲ ಹೊಲದ ಕೆಲಸದಾಗ ಮನೆ ಕೆಲಸದಾಗಂತೂ ಈ ಥರದ ವಿಡಿಯೋನೇ ಮಾಡೋದಾಗಿದ್ದಿಲ್ಲ ನನಗೆ. ಇವತ್ತಿನ ವಿಡಿಯೋ ಅಂತೂ ಥಂಬ್ನೈಲ್ ನೋಡಿದ್ರೆ ಗೊತ್ತಾಗಿರ್ತದೆ ರೀ ಇವತ್ತು ವಿಡಿಯೋ ಯಾರದು ಅಂತ ಹೇಳ್ಕೇಸಿಂದ. ಆ ವಿಡಿಯೋನ ನಾನು ಇದ್ರಾಗ ಶೇರ್ ಮಾಡೀನಿ ರೀ. ನಾನು ಮತ್ತು ಅಷ್ಟು ಜನ ಬಂದು ಹೋದರು, ನಾನು ಯಾಕೆ ಹೋಗಿಲ್ಲ ಇನ್ನು ಅಂತೇಳ್ಕೇಸಿಂದ ನಾನು ಅದನ್ನು ಕೂಡ ಹೇಳೀನಿ ರೀ ವಿಡಿಯೋದಾಗ. ವಿಡಿಯೋ ಲಾಸ್ಟಿಗೆ ಅದವರೆಗೂ ನೋಡಿರಿ, ಯಾಕೆ ಹೋಗಿಲ್ಲ ಅಂತೇಳ್ಕೇಸಿಂದ ಎಲ್ಲನೂ ಹೇಳೀನಿ. ಇವಾಗ ಅದಿಷ್ಟು ಬುತ್ತಿ ಕಟ್ಟಾಕತ್ತೀನಿ ರೀ. ಬಿಡು ಬಿಡು. ನೀನು ಬಟ್ಟೆ ನೋಡೋಣ ಕಿಂಡ ದೊಡ್ಡದು ಕಿಂಡ
ಇಲ್ಲ ಅಲ್ಲೇ ಇತ್ತು ಕರಗು ಇಲ್ಲ ಸಿಕ್ಕಿಲ್ಲ ಬುತ್ತಿ ಕಟ್ಟಿಟ್ಟಿನ್ರಿ. ಈಗ ಒಂದಿಷ್ಟು ಸಾಂಬಾರು ಹಾಕೊಂಡ್ಬಿಡ್ಬೇಕು ಕೆಂಡಾದಾಗ. ಟೈಮ್ 6 ಆಗ್ಯದ್ರಿ. ಜರ ಚಾ ಮಾಡಿದ್ದ ಕುಂದ್ರಲಿ ಅವೇ ಕಬ್ಬೆ. ನಿನಗೆ ಹೇಳಲ್ಲ ಪೆಂಡಿ ಹಂಗೆ ಹೇಳ್ತಾವ. ನಿಂದ್ರು ಒಯ್ದು ಒಕ್ಕಾಡ್ತಾವ ನಿಮ್ಮ ಪಪ್ಪ. ಚಿನ್ನ ಮಾಡಿ ಇವತ್ತ ಎಲ್ಲರೂ ಬಂದೀವ್ರಿ. ನಮ್ಮ ಚೆನ್ನಮ್ಮ ಬಂದಾಳ. ಮತ್ತಿಲ್ಲಿ ಹಾಂ ರೀ ರೀ ನಮ್ಮ ಜಟ್ಟು ಮತ್ತು ಗೌಡು ಇನ್ನೊಬ್ಬರು ಬರ್ತಾರೆ. ಅವಿಷ್ಟು ಕಬ್ಬಿನ ಪೆಂಡಿ ಒಯ್ದ ಮೊದಲ ಸಾಲಿಗೆ ಬೋದಿಗೆ ಒಯ್ದು ಒಕ್ಕಾಟದಿತ್ತು. ಆಮೇಲೆ ಹುಡುಗರೆಲ್ಲ ಹರಿತಾರ ಹೋಗ್ಬೇಕ್ರಿ. ಮತ್ತೆ ಒಯ್ಬೇಕು ಅವ್ರಿಗೆ 9ಕ್ಕೆ ಸಾಲಿ ಅದ ರೀ. ಸಾಲಿ ಬಿಡಪ್ಲೇ ಇಲ್ಲ. ಇನ್ನೊತ್ತು ತಂದ್ರೆ ಭೀ ಇದೇ ಫಸ್ಟ್ ಟೈಮ್ ಹೊಲಕ್ಕೆ ಬಂದಾರ. ಯಾವಾಗೂ ತರಲ್ಲ. ಒಂದು ಸ್ವಲ್ಪ ಕಬ್ಬೆಲ್ಲ ಬಿಸಿಲಾಗ್ತದಲ್ರಿ ಭಾರ ಆಯ್ತು ಅಂದ್ರೆ. ಅದಕ್ಕಾಗಿ 9 ತನಕ ಹರಿವಿಕೆಸಿಂದ ಅವ್ರಿಗೆ ಒಯ್ದು ಮನೆಗೆ ಬಿಡ್ತಾರೆ. ಬಾರಕ್ಕೆ 11ಕ್ಕೆ ಲೈಟ್ ಬರ್ತಾವ್ರಿ. ಅವಾಗ ನಾವು ತೊಳಿತೇವೆ. ಪಾಪೆ ನಿಂಗೆ ಪೆಂಡಿ ತೊಳತಾನವ ಮಾಡಾಗ್ಯದ. ಇವತ್ತ ಮಳೆ ಬಂದ್ರೆ ಗುಣ ಆಗ್ತದ. ಏನು ಮಾಡ್ತಾನ ಅವನಿಗೆ ಹೆಂಗೆ ಹೇಳ್ತಿರೈತದು. ಫೋನ್ಯಾಗ ನೋಡ್ಯಾನಂತ. ತಂಗಿ ಇದು ಹರಿಯೋದು ಕಡಿಗೆ ಪೆಂಡಿ ತೋರಿ ನೀವು ಒಬ್ರಕೊಬ್ರಕ. ಮಾವನಿ ಕಡಿಗೆ ಪೆಂಡಿ ಒಕ್ಕಟ ಇದು ಚುಚ್ಚಾಗ ನಾ ಒಬ್ರಿಗೊಬ್ರಿ. ಜಟ್ಟು ನೀ ಹಿಂದೆ ಹೋಗು. ಸುಧಾರಿಸ್ಕೊಡಲ್ಲ ಅವ್ರು ನಿನಗ. ಹಾಂ ಆ ಕಡೆ ಇಡು ಜಟ್ಟು. ನೀ ಆ ಕಡೆ ಇಡು. ಇದು ಅಲ್ತಕ್ಕ ಕಟ್ಗೆ ದಾಟಿ ಅಲ್ತಕ್ಕ ಬಿಟ್ಟಾರ ಸಾಲ. ಎಷ್ಟಾಗ್ತಾವ ಅಷ್ಟು ಹಚ್ಬೇಕು. ಒಂದು 3 ಟನ್ ತೊಗೊಂಬಂದಾರ ಕಬ್ಬ. ಹಾಂ ಆ ಕಡೆ ಇಡು ಜಟ್ಟು. ನೀ ಆ ಕಡೆ ಇಡು. ನಮ್ಮ ಅಕ್ಕಗೆ ಹಂಗಾದ್ಮೇಲೆ ಹೋಗ್ಬೇಕಂತೇಳಿ ಭಾಳಷ್ಟು ಅಂದ್ಕೊಂಡಿದ್ರು ನಾನು. ಆದರೆ ಒಟ್ಟು ಎಷ್ಟು ಇದು ಮಾಡಿದ್ರು ಒಟ್ಟು ಹೋಗೋದೇ ಆಗಲಿಲ್ಲ ರೀ ನನಗೆ. ಎಲ್ಲರೂ ಬಂದು ಹೋಗಿದ್ರಿ. ಆದರೆ ಹೋಗ್ಲಾರ್ದಕ್ಕೆ ನಾನೊಬ್ಬನೇ ಈ ಥರ ಆಗಿಬಿಟ್ಟಿದ್ರಿ ಕೈಯಂತೂ. ನೋಡಿದ್ರೆ ಒಂದು ಸಲ ಭಾಳಷ್ಟು ಅಂಜಿಕೆ ಬಂತು. ಯಾಕಂದರೆ ಹೊಲ್ದಾಗ ಬೇರೆ ಇರ್ತಾರಲ್ರಿ ಮಕ್ಳಿಗೆ ತೊಗೊಂಡು. ಅದ್ರಾಗ ಬೇರೆ ಸಮೃದ್ಧಿ ಕೈ ಮೇಲೆ ಇದ್ದಿದ್ರಂತ. ಅವಾಗೇ ಆಕಿಗೆ ಅದು ಹುಳ ಆ ಥರ ಮಾಡಿಬಿಟ್ಟಿತ್ತಂತ. ಆದರೆ ನೋಡಿರಿ ಎಲ್ಲ ಫ್ಯಾಮ್ಲಿ ಬಂದು ಹೋಗ್ಯದ. ನಮ್ಮ ಅತ್ತೆಯವರು ಮತ್ತು ನಮ್ಮ ಅಕ್ಕವರು, ನಮ್ಮ ತಮ್ಮ ಹೆಂಡ್ತಿ ತಮ್ಮ ಎಲ್ಲರೂ ಬಂದು ಹೋಗ್ಯಾರ. ಆದರೆ ನಾನೇ ಇದ್ರಾಗ ಹೋಗಿರ್ಲಾರ್ದಕ್ಕೆ ಒಬ್ಬಾಕಿನೇ. ಹಂಗಾಗಿ ಕಿಶಿಂದ ಹೋಗೋದಾಗಿದ್ದಿಲ್ಲ ನನಗೆ. ಅದಕ್ಕಾಗಿ ಒಂದು ಸಣ್ಣ ವಿಡಿಯೋನ ಹಾಕಿದ್ರಿ ಅವ್ರದ್ದು. ಎಲ್ಲರೂ ಬಂದಿದ್ದು ಫ್ಯಾಮಿಲಿ ಬಂದಿದ್ದು. ನಾನು ಯಾಕೆ ಹೋಗಲಿಲ್ಲ ಅಂತಂದ್ರೆ ಯಾರು
ಭಾಳ ಅದಕ್ಕೆ ಹಚ್ಚಿಡ್ಬೇಡ ನಾ ಬಿಡು ಒಂದು ಸ್ವಲ್ಪ ಜಾಗ ಬಿಡು ದೂರ ಇಡು ಒಂದು ಸ್ವಲ್ಪ ಸಾಸಿ ಹಾಂ ಅಟ್ಟಿಟ್ಟು ಬಿಟ್ಟಿಡು ನಾಲ್ಕು ಬಟ್ ಬಿಟ್ಟಿಡು ಇಲ್ಲಿ ಮಾಡಿ ಒಂದೇನು ಅದು ಪಪ್ಪ ಅದು ಈ ಪಪ್ಪ ಇಲ್ಲಿಡು ಪಪ್ಪ ಕಲಾವ್ ಪಪ್ಪ ಕಲಾವ್ ನಾನು ನಮ್ಮ ಅಕ್ಕಗೆ ಮಾತಾಡ್ಸಕ್ಕೆ ಹೋಗ್ಬೇಕು ಅನ್ನೋದ್ರಾಗಂತೂ ಅರ್ಟಾಟಿಗೆ ಇದೆಲ್ಲ ಕಬ್ಬಿನ ಬೀಜ ಎಲ್ಲ ಹೊಡೆದ ತಂದು ಹಾಕಿಬಿಟ್ಟಿದ್ರಿ. ಆದರೆ ಈ ಬೀಜ ಅಂತೂ ಎಲ್ಲ ಬೆಳಿತಾರ ಒಂದು ಸ್ವಲ್ಪ ಬಿಟ್ಟು ಇದು ಮಾಡ್ತೀನಿ ಅನ್ನಪ್ಲೇ ಇದ್ದಿಲ್ಲ ರೀ. ಯಾಕಂದರೆ ಇದಂತೂ ಬ್ಯಾಸ್ಗೆ ಬಿಸಿಲಾಗಿತ್ತಲ್ಲ ರೀ. ಬ್ಯಾಸ್ಗೆಯಾಗಿನ್ನೂ ಇಷ್ಟು ಬಿಸಿಲಿದ್ದಿಲ್ಲ, ಅಷ್ಟೊಂದು ಬಿಸಿಲು ತೆರೆದಿತ್ತು. ಏನೋ ಮಳೆಗಾಲ ಥರ ಒಂದು ಸ್ವಲ್ಪ ಮೇಲೆ ಮಳೆ ಬಂದರೆ ಎಷ್ಟು ದಿನ ಬೀಜ ಇಟ್ಟರು ಭೀ ಏನಾಗಂಗಿಲ್ಲ ರೀ. ಕಬ್ಬಿಂದು ನಡೀತದ, ಕಣ್ಣು ಹಸಿ ಇದ್ದಿರ್ತದೆ. ಆದ್ರೆ ಇದು ಒಂದು ಸ್ವಲ್ಪ ಕಣ್ಣೆಲ್ಲ ಬಾಡಿ ಹೊಲಾಗತ್ತೆ ರೀ. ಭಾಳ ಅಂದ್ರೆ ಭಾಳ ತುಟ್ಟಿ ಇದ್ದೇವ್ರಿ ಬೀಜ ಅಂತೂ. ಹಂಗಾಗಿ ಕಿಸಿಂದ ಬಿಟ್ಟು ಹೋಗೋ ಹಂಗೆ ಇದ್ದಿಲ್ಲ. ಒಂದಿನ ಬಿಟ್ಟರೆ ಬೀಜ ಎಲ್ಲ ಫೇಲ್ ಆಗಿಬಿಡ್ತಿತ್ತು ರೀ. ಬಾಡ ಹಾಕಿಸಿಂದ ಇದಿಷ್ಟು ಹೊಲದ ಬೀಜ ಎಲ್ಲ ಫೇಲ್ ಆಗಿಬಿಡ್ತಿತ್ತು. ಅದ್ರಾಗ ಬೇರೆ ತಂದು ಹಾಕಿಬಿಟ್ಟಿದ್ದೇವಲ್ರಿ. ಈಗ ಲೈಟ್ ಬೇರೆ ಬರೋಬ್ಬರಿ ಇರಂಗಿಲ್ಲ ರೀ. ಟೈಮಿಗೆ ಲೈಟ್ ಇರಂಗಿಲ್ಲ. ಈಗ ಲೈಟ್ ಬರೋದು 12 ಗಂಟೆಗೆ ಬರ್ತದೆ. ಮತ್ತು ಅಂದ್ರೆ ಮಳೆಗಾಲದಾಗ ಉಂಡಿಸ್ತಪ್ಲೆ ನೀರು ಉಣಂಗಿಲ್ಲ ರೀ. ಈಗ ಒಂದು 2-3 ಗಂಟೆದಾಗ ತುಳಿಬೇಕಾದ್ರೆ ಬಡ ತುಳಿದಿರ್ಬೇಕು. ಅದಕ್ಕೆ ಕೆಸಿಂದ ಇದು ಬೇರೆ ಹಾಕ್ಕೊಂಡಿವಿ ಅಂತೇಳಿ ಕೆಸಿಂದ ನನಗೆ ಹೋಗೋದೇ ಆಗಲಿಲ್ಲ ರೀ. ಎಲ್ಲರೂ ಬಂದಾಗ್ಯಾರ ರೀ, ಬೀಗರು ಎಲ್ಲರೂ ಬಂದಾಗ್ಯಾರ. ಅದ್ರಾಗ ಮಾತಾಡ್ಸಕ್ಕೆ ಹೋಲಾರ್ದಕ್ಕೆ ನಾವು ಒಬ್ಬೇಕೇ ಇದ್ದ. ಅದಕ್ಕೆ ಕೆಸಿಂದ ಬಡ ಇದಿಷ್ಟು ಕಬ್ಬು ತುಳಿದ ಕೆಸಿಂದ ಒಂದಿನ ಹೋಗಿ ಬಂದ್ರೆ ಐತಿ ಗಾಡಿ ಮೇಲೆ ಅಂಥೇಳಿ ಅಂದ್ಕೊಂಡು ನಾನು ಹೋಗ್ಲಿ ರೀ. ಇವಾಗ ಆ ಥರ ಆಗಿ ಮತ್ತು ಒಂದು 2-3 ದಿನ ಆಯ್ತು ರೀ. ನೋಡಿದ್ರೆ ಭಾಳ ಇದಾಯ್ತು, ಬೇಸರ ಐತೆ ಮನ್ಸಿಗೆ. ಯಾಕೆಂದರೆ ಸಣ್ಣ ಮಕ್ಳು ಇರ್ತಾವಲ್ರಿ, ಎರಡು ಅಂತೂ ಭಾಳ ಸಣ್ಣವ್ರ. ಅದ್ರಾಗ ಬೇರೆ ಸಮೃದ್ಧಿನೂ ಭಾಳ ಇನ್ನು ತೊಡೆ ಮೇಲೆ ಅದೇ ಕೈ ಮೇಲೆ ಮನ್ಕೊಂಡಿದ್ದಾಳಂತ. ಆ ಥರ ಆಗಿಬಿಟ್ಟದ. ಪಾಪ ಮಕ್ಳಿಗೆ ಅಂದ್ರೆ ಭಾಳ ಇದಿಲ್ಲ ರೀ. ದೊಡ್ಡವ್ರಾದ್ರೆ ಹೆಂಗರಿ ಒಂದು ಸ್ವಲ್ಪ ಎಲ್ಲ ಅಗಸುದ್ದಿ ಅದು ತೊಗೊಂಡಿರ್ತಾರೆ. ಮಕ್ಳು ಏನು ತೊಗೋಬೇಕು ರೀ. ಅದಕ್ಕೆ ಕೆಸಿಂದ ಯಾವಾಗ ಹೋಲಿ ಅಂತೇಳಿ ನಾನು 2-3 ದಿನ ಆಯ್ತು ರೀ ಆ ಕಡೆದು ಖ್ಯಾಲಾಗಿತ್ತು. ಅದಕ್ಕೆ ಕೆಸಿಂದ ಇದಿಷ್ಟು ಇವಾಗ ಬಡ ಇಷ್ಟು ಹರಿವಿ ಬಡ ತುಳಿದ ಕೆಸಿಂದ ಹೋಗ್ಬಿಟ್ರಾಯ್ತು. ಒತ್ತಟಿ ಈ ಕಡೆದು ಟೆನ್ಷನ್ ಇರೋಂಗಿಲ್ಲ. ಮತ್ತು ಹೋಗಿ ನಿವಾಂತ ಹೋಗಿ ಬಂದಂಗೆ ಆತು ಅಂತೇಳಿ ಕೆಸಿಂದ ಗಡಿ ಬಿಡಿದಾಗ ಹೋಗಿ ಬರೋದು ಭೀ ಆಗಂಗಿಲ್ಲ. ಅದ್ರಾಗ ಬೇರೆ ಊರ ಭಾಳ ದೂರ ಅದ ರೀ. ಹೋಗ್ಬೇಕಾದ್ರೆ ನಾವು ಒಬ್ಬಾಕಿನೇ ಹೋಗಿ ಒಬ್ಬಾಕಿನೇ ಬರಬೇಕಾದ್ರೆ ಮತ್ತು ಒಂದಿನ ಬೇಕಾಗಿರ್ತದೆ. ಗಾಡಿ ಮೇಲೆ ಹೋದ್ರೆ ಏನೋ ನಡಿಬೋದು ರೀ. ಅದರ ಗಾಡಿ ಮೇಲೆ ಈಗ ಇಬ್ಬರು ಕೂಡಿ ಹೋಗೋಪ್ಲೇ ಇಲ್ರಿ. ಈಗ ಹೊಲ್ದಾಗ ಇದೆಲ್ಲ ಈ ಥರ ಹರಿಬಿಟ್ಟಾರ. ಆ ರೈತರ ಜೀವನ ಅಂದರೆ ಹಿಂಗೆ ರೀ. ಒಂದು ಸ್ವಲ್ಪ ಏನಾರು ಹೊಲ್ದಾಗ ಜಾಸ್ತಿ ಕೆಲಸ ಬಂದವು ಅಂದ್ರೆ ಅಂತೂ ಒಟ್ಟು ಎಲ್ಲಿಗಾರೆ ಅರ್ಜೆಂಟ್ ಹೋಗ್ಬೇಕಾದ್ರೂ ಬಿಡು ಇರಂಗಿಲ್ಲ ರೀ. ಆ ಥರ ಇದಿರ್ತದೆ. ಇದೇ ಥರನೇ ಪ್ರತಿದಿನವೂ ಇರ್ತದಂತ ಇರೋಂಗಿಲ್ಲ. ಏನೋ ಜಾಸ್ತಿ ಕೆಲಸ ಬಂದಾಗ ಈ ಥರ ತೊಗರಿಗೆ ಎಣ್ಣೆ ಹೊಡ್ಯಾವಲ್ಲಿ ಈ ಥರ ಗಡಿಯಲ್ಲಿ ಯಾವುದೇ ಒಂದು ಥರ ಬಂತಂದ್ರೆ ಟೈಮಿಗೆ ಕೆಲಸ ಮಾಡಲಿಲ್ಲ ಅಂದರೆ ಎಲ್ಲ ನಾವು ವರ್ಷಗಟ್ಟಲೆ ಮಾಡಿದ್ದೆಲ್ಲ ಫೇಲ್ ಆಗಿಬಿಡ್ತೇವೆ ರೀ. ಹಂಗಾಗಿ ಕೆಸಿಂದ 1-2 ದಿನ ಎಲ್ಲ ಲೇಟ್ ಆದ್ರೆ ಆಗಲಕ್ಕೆ ಬಿಡು ಅಂತೇಳಿ ಕೆಸಿಂದ ಹೋಲಿಲ್ಲ ರೀ ನಾನು. ಇವಾಗ ಇದಿಷ್ಟು ಕಬ್ಬೆಲ್ಲ ಕಡ್ದು ಕೆಸಿಂದ ತುಳಿದು ಇದೇನು ಜಲ್ದಿನೇ ಹಾಳ್ಬಿಡ್ತಾರೆ 1-2 ದಿನದಾಗ. ಇವತ್ತೆಲ್ಲ ಹರಿವಿ ಒಂದು ಸ್ವಲ್ಪ ತುಕಡಿ ಮಾಡಾಗ್ತಿದ್ದೆವು. ಅದ್ರಾಗ ಹುಡುಗರಿಗೆಲ್ಲ ಸಾಲಿ ಬಿಡಿಸ್ಕೊಂಡೇನು ಬಂದಿಲ್ಲ ರೀ. ಮುಂಜಾನೆ 9-10 ತನಕ ಕರ್ಕೊಂಬಂದ್ರಾಯ್ತು ಅಂತೇಳಿ ಕೆಸಿಂದ ಕರ್ಕೊಂಡು ಬಂದಿದ್ದೆವು. ಮಕ್ಳಿಗಂತೂ ಸಾಲಿ ಬಿಡಿಸಂಗಿಲ್ಲ ರೀ. ಒಂದಿನೂ ಬಿಡಿಸಂಗಿಲ್ಲ ನಾವು. ಈ ಥರ ಹೊಲ್ದ ಕೆಲಸ ಬಂದ್ರೂ ಒಟ್ಟು ತರಂಗಿಲ್ಲ. ಇದು ಒಂದು ಸ್ವಲ್ಪ ಕಬ್ಬಿನ ಬೀಜ ಅದಲ್ರಿ. ಸಣ್ಣ ಹುಡುಗರು ಬಡ ಹರುತ್ತಾರೆ ಅಂತೇಳಿ ಕೆಸಿಂದ ಕರ್ಕೊಂಬಂದಿದ್ದೆವು. ಇವಾಗ ಅವ್ರಿಗೆ ಭೀ ಟೈಮ್ ಆಗ್ತದೆ ರೀ. 9:30 5 ಸಾಲಿಗೆ ಬಿಟ್ಟು ಬರ್ತಾರೆ. ಮತ್ತು ನಾವಿಬ್ರು ಅಂತೂ ಚಂತಕ ಇದಿಷ್ಟು ಕಡ್ದು ಕೆಸಿಂದ ಮತ್ತು ಇದು ತುಳಿಯೋದಂತೂ ಇವತ್ತೇನು ಆಗಂಗಿಲ್ಲ ರೀ. ನಾಳೆಗೆ ಇದಿಷ್ಟೇ ಬಡ ತುಳಿದು ಬಿಟ್ರಾಯ್ತು. ಏನಮ್ಮ ಆಯ್ತು ಬಾ, ಏನೋ ದಂಡಿ
ರಾಮ್ ತೋತ ನೋಡಿ ಕಡ್ರ ಬಾ ಪಟ್ನೆ ಬಾರೆ ಪಟ್ನೆ ಆಯ್ತು ಅಡ್ಡೆ ಬೈನ ತೋತಾನ ಪಟ್ನೆ ಅಡ್ಡಾಗಟ್ಟೆ ಬಾ ಹುಡ್ಕೋತ ಏ ಬಾ ಸಣ್ಣ ಮಾಡಬೇಡ ಆಯ್ತು ಕುಡಿ ಮೂರ್ ಕಣ್ಣಿಡು ಹ್ಞೂ ಬಾ ಸಣ್ಣ ಮಾಡಬೇಡ ಬಾ ಅದಕ್ಕೆ ಊತಿರ್ಬೇಡ ನೋಡಿ ಇದು ನೋಡಿ ಸರಿ ಏ ಗಿದ್ದಿ ಇಟ್ಟು ಹೊಡಿ ಗೋಳೆ ಮಾಡ್ತೇನೆ ಅಲ್ಲಿ ಒಟ್ಟು ಇದು ಹೊಡಿ ಅಲ್ಲಿ ಇಟ್ಟು ಹೊಡಿ ಯಾರು ಮಾಡು ಸೀಳು ಕೊಡ್ಬೇಡ ಒಂದೇ ಇಟ್ಟು ಕಡಿಗೆ ಆಗ್ಬೇಕು ನೋಡೋದು ಕಣ್ಣು ಮೇಲೆ ಬಿತ್ತು ನೋಡ ಎಟ್ ನಮ್ಮ ಜಟ್ಟುಗ ಗೌಡಗಂತೂ ಈ ಬತ್ತಾಯಿ ತಗೊಳ್ಳೋ ಬೀಜ ಹೊಡೆದಂತೂ ಭಾಳಷ್ಟು ಕಾಯಸ್ರಿ ಆದರೆ ಏನು ಮಾಡಿದ್ರಿ ಅವರಿಗೆ ಸಾಲಿ ಟೈಮ್ ಆಗಿತ್ತು 9:30 ಆಗಿತ್ತು ಹಂಗೆ ಕಿಚಿಂದ ಅವ್ರ ಪಾಪ ಒಯ್ದ ಬಿಟ್ಟು ಬರ್ಲಕ್ಕೆ ನಡೆದ್ರಿ ಚೆನ್ನಂಬಿ ಹೋಗ್ತಾರ ಮತ್ತು ಜಟ್ಟುಗೌಡನು ಹೋಗ್ತಾರೆ ಏನಾಯ್ತಾ ಒಂದೊಂದು ಎಟ್ಟಿಗೆ ಅವು ಕಡಿಗೆ ಆಗ್ಬೇಕು ಈ ಕಬ್ಬಿನ ಬೀಜ ಹೊಡೆದು ಅಟ್ ಕಾಯಿಸದ ನಿಮಗೆ ನೀ ಜಟ್ಟಣ ನೀನು ಹೊಡಿಬೇಕಲ್ಲತ್ತೇನು ಎಟ್ಟೆ ಸರ್ ಇದು ಹೊಡಿತ ಮಮ್ಮ ಇದು ಒಟ್ಟು ಹೊಡಿತಾನ ತಾವ ಕಡಿ